ಬಾಡದ ಹೂವ ಬೆಳೆದವರು ಯಾರು, ನೋವಿಲ್ಲದ ಜೀವನವ ಕಳೆದವರು ಯಾರು. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 5 ಆಫ್ ಗೆಟಿಂಗ್ ಮೈ ಚಾನಲ್ ಮೊನಿಟೈಸ್. ಇವತ್ತು ನಾನು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಒಂದು ಸ್ಮಾಲ್ ಸಜೆಷನ್ ಬಂದಿದೆ. ಅದೇನಪ್ಪ ಅಂತಂದ್ರೆ ನಾನು ನನ್ನ ಬ್ಲಾಗಲ್ಲಿ ಬರೋ ನನ್ನ ಪ್ರತಿಯೊಬ್ಬ ಫ್ರೆಂಡ್ಸು ಕೂಡ ನನ್ನ ಫ್ರೆಂಡ್ ಅಂತ ರೆಫರ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟಾಗಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದೇಳಿ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನೇಮ್ನ ಯೂಸ್ ಮಾಡಿ ಅಂತಂದೇಳಿ ಸಜೆಷನ್ ಬಂದಿದೆ. ಸೊ ಮತ್ತೆ ಫಸ್ಟಿಂದ ಬರೋಣ. ನಾನಿವತ್ತು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಜೇಂಕಾರ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾ ಇದ್ದೀನಿ. ಈ ಪಾರಿವಾಳ ಅಲ್ಲಾಡಿಸ್ತಾ ಇರೋ ತಲೆಗೂ ನನ್ನ ಕಿವಿಲಿ ಓಡ್ತಾ ಇದ್ದಿದ್ದ ಸಾಂಗಿಗೂ ಸರಿಯಾಗಿ ಮ್ಯಾಚ್ ಆಗ್ತಾ ಇತ್ತು. ಆಸ್ ಯೂಶುವಲ್ ಟ್ರೈನ್ ಡಿಲೇ 7:38ಗೆ ಬರಬೇಕಾಗಿ ಟ್ರೈನು 7:57ಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ ಮಿಸ್ ಆಯಿತು. 1 ಅವರ್ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿ ನೆಕ್ಸ್ಟ್ ಟ್ರೈನ್ನ ಕ್ಯಾಚ್ ಮಾಡಿದೆ. ನಾವೆಲ್ಲ ಅನ್ಕೋತಾ ಇರ್ತೀವಿ ಫಾರಿನಲ್ಲಿ ಟಾಯ್ಲೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ನೀಟಾಗಿರುತ್ತೆ ಅಂತಂದೇಳಿ. ಆ್ಯಕ್ಚುಲಿ ನಾನು ಅಷ್ಟು ನೀಟಾಗಿರೋ ಟಾಯ್ಲೆಟ್ನ ನೋಡಿದ್ದು ಇವತ್ತೇನೆ, ಅದಕ್ಕೆ ಈ ವಿಡಿಯೋನ ಮಾಡಿಕೊಂಡೆ. ಬಿಕಾಸ್ ಯೂಶಲಿ ಈ ಥರ ಇರೋದಿಲ್ಲ. ನಾನು ಯಾವಾಗಲೇ ಹೋದಾಗಲೂ ಕೂಡ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಆರಿ ಟ್ರೈನ್ಸಲ್ಲೆಲ್ಲೂ ವೈಫೈ ಇರುತ್ತೆ, ಹಾಗೆ ಈ ಥರ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಇರುತ್ತೆ. ಸೊ ಫೋನ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಯೂಶಲಿ ಇವ್ರು ಅದನ್ನ ಜರ್ಮನ್ಸ್ ಪ್ರಿಫರ್ ಮಾಡಲ್ಲ, ಓದೋದನ್ನೇ ಪ್ರಿಫರ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ನಾನು ಪೂಮಾ ಸ್ಟೋರ್ಗೆ ಹೋದೆ, ಯಾಕಂದರೆ ನೆಕ್ಸ್ಟ್ ಡೇ ಒಂದು ಪಾರ್ಟಿ ಇತ್ತು. ಪಾರ್ಟಿ ಅಟೆಂಡ್ ಮಾಡೋದಕ್ಕೆ ನನಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಶೂಸ್ ಇರಲಿಲ್ಲ. ಸೊ ಶೂನ ತೊಗೊಳೋದಕ್ಕೆ ಅಂತಂದು ಹೇಳೋದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಆ್ಯಸ್ ಯೂಶುವಲ್ ಜೇಂಕಾರ್ ಇವಾಗ ಮತ್ತೆ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಆ್ಯಂಡ್ ಇವಾಗ ಅವನಿಗೆ ಸಿಕ್ಕಿರೋ ಮನೆ ಬಂದುಬಿಟ್ಟು ಕಂಪ್ಲೀಟ್ಲಿ ಅನ್ಫರ್ನಿಶ್ಡ್ ಆಗಿದೆ. ಫರ್ನಿಚರ್ಸ್ ಎಲ್ಲದನ್ನು ಕೂಡ ಇವನೇ ಹುಡ್ಕೊಂಡು ಇವನೇ ತಂದ್ಕೋಬೇಕಾಗಿದೆ. ಒಬ್ಬಜ್ಜಿ ಅವರು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ಇರೋ ಫರ್ನಿಚರ್ಸ್ನ ಎಲ್ಲದನ್ನು ಫ್ರೀಯಾಗಿ ಕೊಡ್ತೀವಿ ಅಂತಂದೇಳಿ ಹಾಕಿದ್ರು. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಈ ಬೆಡ್ ಬಂದುಬಿಟ್ಟು ಇದನ್ನ ನೀವೇ ಡಿಸ್ಮ್ಯಾಂಟಲ್ ಮಾಡ್ಕೊಂಡು ಹೆಂಗಾದ್ರೂ ತೊಗೊಂಡೋಗಿ ಅಂದ್ಬಿಟ್ಟು ಮ್ಯಾನ್ಯುಯಲು ಹಾಗೆ ಅದಕ್ಕೆ ಬೇಕಾಗಿರೋ ಟೂಲ್ಸ್ನೆಲ್ಲ ಕೊಟ್ಟರು. ನಾವು ನಮ್ಮ ಇಂಜಿನಿಯರಿಂಗ್ ಸ್ಕಿಲ್ಸ್ನೆಲ್ಲದನ್ನು ಇಲ್ಲಿ ಅಪ್ಲೈ ಮಾಡಿ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಫರ್ನಿಚರ್ಸ್ ಎಲ್ಲದನ್ನು ಹಾಕಿದಾಗ ಹೊಸ ಮನೆ ಯಾವ ಥರ ಕಾಣಿಸ್ತಿದೆ ಅನ್ನೋದನ್ನ ನಾನು ಮತ್ತೆ ಯಾವಾಗಲಾದ್ರೂ ಎರ್ಲಾಂಗನಿಗೆ ಹೋದಾಗ ಅವಾಗ ಅದನ್ನ ತೋರಿಸ್ತೀನಿ. ಇನ್ನು ನನ್ನ ಮಾನಿಟೈಸೇಷನ್ ಇಂಪ್ರೂವ್ಮೆಂಟ್ಸ್ನ ನೋಡೋದಾಯಿತು ಅಂತಂದೇಳಂದರೆ 316 ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈಗ ಇದು 326 ಆಗಿದೆ. ವಿತಿನ್ ಅ ವೀಕ್ 10 ಸಬ್ಸ್ಕ್ರೈಬರ್ಸ್ ಆಗಿದೆ. ಈ ಸೀರೀಸ್ ನಿಮಗೆ ಇಷ್ಟ ಆದಲ್ಲಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.